ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನನ್ನ ಹೆಸರು ಚಂದ್ರಕಲಾ. ಇವತ್ತು ತುಂಬ ದಿನ ಆದಮೇಲೆ ಬಿಸಿಲು ಬಂದಿದೆ. ಸೊ ಮಾರ್ಕೆಟಿಗೆ ಹೋಗಿದ್ದೆ. ಅಲ್ಲಿ ನನಗೆ ಕೊಡುವಾಯಿ ಮೀನು ಸಿಕ್ತು. ಈ ಕೊಡುವಾಯಿ ಮೀನಿನ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಈ ಕೊಡುವಾಯಿ ಮೀನು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹುಷಾರಿಲ್ಲದವರಿಗೆ ಈ ಮೀನು ಸಾರನ್ನು ಮಾಡಿಕೊಡ್ತಾರೆ ನಮ್ಮ ಕಡೆ. ಜೊತೆಗೆ ಬಾಣಂತಿಯವರಿಗೆ ಈ ಮೀನು ತುಂಬ ಅಂದರೆ ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯ ಒಂದು ನಂಜಿನಾಂಶ ಇರೋದಿಲ್ಲ. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುವಂಥದ್ದು ಇರೋದಿಲ್ಲ. ಹಾಗಾಗಿ ಬಾಣಂತಿಯವರಿಗೆ ಮತ್ತು ಹುಷಾರಿಲ್ಲದವರಿಗೆ ಈ ಮೀನಿನ ಸಾಂಬಾರನ್ನ ಮಾಡಿಕೊಡ್ತಾರೆ ನಮ್ಮ ಕಡೆ. ಈ ಮೀನಿನ ಸಾಂಬಾರು ಮಾಡಲಿಕ್ಕೆ ಬೇಕಾಗುವಂತಹ ಪದಾರ್ಥಗಳು: ಸ್ವಲ್ಪ ಒಣಮೆಣಸನ್ನ ತೊಗೊಂಡಿದ್ದೀನಿ. ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸು, ಜೊತೆಗೆ ಒಂದು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಎಷ್ಟು ಹುಳಿ ಬೇಕು ಹುಣಸೆಹಣ್ಣು ಅಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಕಾಳುಮೆಣಸು ತೊಗೊಂಡಿದ್ದೀನಿ, ಓಂ ಕಾಳು ಸ್ವಲ್ಪ, ಅರಿಶಿಣ ಪುಡಿ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ. ಹಾಗೆ ಮಸಾಲ ರುಬ್ಲಿಕ್ಕೆ ತೆಂಗಿನಕಾಯಿ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಮಸಾಲ ನೋಡಿಕೊಂಡು ಅಷ್ಟು ನೀವು ತೆಂಗಿನಕಾಯಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ಸ್ವಲ್ಪ ಕಡಿಮೆ ಇದ್ರೇ ಒಳ್ಳೆಯದು. ಇದನ್ನೆಲ್ಲ ಹಾಕ್ಕೊಂಡು ನಾನು ನೀಟಾಗಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಶುಂಠಿನ ಜಜ್ಜಿ ಅರ್ಧ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಕೊಡೋದ್ರಿಂದ ಸಾರಿನ ಪರಿಮಳ ಘಮ ಘಮ ಅಂತ ಬರ್ತಾ ಇರುತ್ತೆ. ಜೊತೆಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ಮಸಾಲ ಹಾಕ್ಕೊಂಡು ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ, ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಕುದಿ ಬಂದಮೇಲೆ ನಾವು ಆ್ಯಕ್ಚುಲಿ ಮೀನು ಹಾಕ್ಕೋಬೇಕು. ಇಲ್ಲಿ ನಾನು ನಿಮಗೆ ಮೀನು ಹಾಕೋದನ್ನು ಸ್ಕಿಪ್ ಮಾಡಿದ್ದೀನಿ, ವಿಡಿಯೋ ಲಾಂಗ್ ಆಗುತ್ತೆ ಅಂತ. ಅದಾದಮೇಲೆ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಕುದಿಸ್ಕೊಂಡಿದ್ರೆ ನಿಮಗೆ ಕೊಡುವಾಯಿ ಮೀನಿನ ಸಾರು ರೆಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.